ಜೈ ಹಿಂದ್ ಸ್ನೇಹಿತರೆ, PDO ಎಕ್ಸಾಮ್ 2024ಕ್ಕಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಸಾಲ್ವ್ ಮಾಡ್ತಿದ್ವಿ. ಇದರಲ್ಲಿನ ಪ್ರತಿ ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು, ವಿಡಿಯೋವನ್ನು ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಫಸ್ಟ್ ಕ್ವಶನ್ ಹೊಂದಿಸಿ ಬರೆಯಿರಿಗೆ ಸಂಬಂಧಪಟ್ಟಿದ್ದು, ಮಣ್ಣು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಬೆಳೆಗಳು. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ 4 1 3 2 4 1 3 2 ನೋಡಿ, ಮೆಕ್ಕಲು ಮಣ್ಣು ಗೋಧಿಗೆ ಸೂಕ್ತವಾಗಿರುವಂತಹ ಒಂದು ಮಣ್ಣಾಗಿರುತ್ತೆ ಗೋಧಿಯನ್ನು ಬೆಳೆಯೋದಕ್ಕೆ. ಇನ್ನು ಕಪ್ಪು ಮಣ್ಣು ತುಂಬ ಈಸಿ ಇದೆ, ಇದು ಗೊತ್ತಾಗುತ್ತೆ, ಹತ್ತಿ ಬೆಳೆಯೋದಕ್ಕೆ. ಕಂದು ಮಣ್ಣು ಟೀ ಬೆಳೆಯೋದಕ್ಕೆ ಮತ್ತು ಕೆಂಪು ಮಣ್ಣು ಭತ್ತವನ್ನು ಬೆಳೆಯೋದಕ್ಕೆ ಸೂಕ್ತವಾದ ಮಣ್ಣುಗಳಾಗಿದ್ದಾವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಿಮಾಲಯದಲ್ಲಿರುವ ದಾರಿಯು ಸಂಬಂಧಪಟ್ಟ ರಾಜ್ಯಗಳಿಗೆ ಹಾದು ಹೋಗುವುದನ್ನು ಹೊಂದಿಸಿ ಬರೆಯಿರಿ. ಅಂದರೆ ಯಾವ ಯಾವ ರಾಜ್ಯದಲ್ಲಿ ಯಾವ ಯಾವ ದಾರಿಯು ರಿಲೇಟೆಡ್ ಆಗಿರುವಂತಹ ದಾರಿಯು ಹಾದು ಹೋಗುತ್ತೆ ಅಂತೇಳಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 2 3 4 1 2 3 4 1. ಬಾರಾಲಾಚ್ಲಾ ಒಂದು ಕಣಿವೆ ಇದೆಯಲ್ಲ, ಈ ಒಂದು ಪಾಸ್ ಇದೆಯಲ್ಲ, ಇದೆಲ್ಲ ಹಾದು ಹೋಗುತ್ತೆ ಕೇಳಿದ್ರೆ ಹಿಮಾಚಲ್ ಪ್ರದೇಶಲ್ಲಿ. ನಾಥುಲಾ ಪಾಸ್ ಇದೆಯಲ್ಲ, ಸಿಕ್ಕಿಮಲ್ಲಿ ಹಾದು ಹೋಗುತ್ತೆ. ಜೋಜಿಲಾ ಪಾಸ್ ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ, ಮತ್ತು ಬೊಮ್ಡಿಲಾ ಪಾಸ್ ಅರುಣಾಚಲ ಪ್ರದೇಶದಲ್ಲಿ ಹಾದು ಹೋಗುವಂಥದ್ದು. ಸೊ ಇದು ಪ್ರಮುಖವಾದ ದಾರಿ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ರಾಜ್ಯಗಳಾಗಿವೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎರಡನೇ ವರ್ಲ್ಡ್ ವಾರ್ ವಿಶ್ವಯುದ್ಧದ ನಂತರ ಪ್ರಸ್ತುತ ಜಗತ್ತನ್ನು ರೂಪಿಸುವ ಅನೇಕ ಅಂತಾರಾಷ್ಟ್ರೀಯ ಒಪ್ಪಂದಗಳು ಮತ್ತು ಸಂಸ್ಥೆಗಳಿಗೆ ಕೆಳಗಿನವುಗಳಲ್ಲಿ ಯಾವುದು ಹೋಲಿಕೆ ಆಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ ಅಟ್ಲಾಂಟಿಕ್ ಚಾರ್ಟರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಅಟ್ಲಾಂಟಿಕ್ ಚಾರ್ಟರ್. ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಯಾವ ಜೋಡಿ ಸರಿಯಾಗಿದೆ ಅಂತೇಳಿ. ನೋಡಿ, ಪ್ರವಾಹ ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಮಹಾಸಾಗರದ ಕುರಿತಾಗಿದೆ ಜೋಡಿಗಳು. ಒಯೋಶಿಯೋ ಪ್ರವಾಹ ಹಿಂದೂ ಮಹಾಸಾಗರ, ಬೆಂಗ್ಯುಲಾ ಪ್ರವಾಹ ಉತ್ತರ ಅಟ್ಲಾಂಟಿಕ್ ಸಾಗರ, ಪೆರುವಿಯನ್ ಪ್ರವಾಹ ಪೆಸಿಫಿಕ್ ಸಾಗರ ಅಂತಿದೆ. ಸೊ ಸರಿಯಾದ ಜೋಡಿ ಯಾವುದು ಕೇಳಿದ್ರೆ ಆಪ್ಷನ್ ಸಿ 3 ಮಾತ್ರ. ನೋಡಿ, ಪೆರುವಿಯನ್ ಪ್ರವಾಹ ಇದೆಯಲ್ಲ, ಇದು ಪೆಸಿಫಿಕ್ ಸಾಗರಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ. ಸೊ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 1 ಮಾತ್ರ. ನೋಡಿ, ಸೈಕ್ಲೋನ್ಗಳು ಕಡಿಮೆ ಒತ್ತಡ ಪ್ರದೇಶದಲ್ಲಿ ಹುಟ್ಟುತ್ತವೆ, ಆದರೆ ಆಂಟಿ ಸೈಕ್ಲೋನ್ಗಳು ಹೆಚ್ಚು ಒತ್ತಡ ಪ್ರದೇಶದಲ್ಲಿ ರೂಪುಗೊಳ್ತವೆ. ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನೋಡಿ, ಸೈಕ್ಲೋನ್ ಮತ್ತು ಆಂಟಿ ಸೈಕ್ಲೋನ್ಗಳೆರಡು ಮೋಡ, ಮಳೆ ಮತ್ತು ಗುಡುಗಳನ್ನು ಉಂಟು ಮಾಡುತ್ತೆ. ಸೊ ಇದು ರಾಂಗ್ ಆನ್ಸರ್. ಸೊ ಆಪ್ಷನ್ 1 ಮಾತ್ರ ಸರಿ ಇದೆ, ಹಾಗಾಗಿ ಎ ಇಸ್ ದ ರೈಟ್ ಆನ್ಸರ್. ಉತ್ತರ ಭಾರತದಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಚಳಿಗಾಲದ ಮಳೆಗೆ ಕೆಳಗಿನ ಯಾವ ಅಂಶ ಕಾರಣ ಆಗುತ್ತೆ? ಉತ್ತರ ಭಾರತದಲ್ಲಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಚಳಿಗಾಲದಲ್ಲಿ ಮಳೆ ಆಗುತ್ತಲ್ಲ, ಇದಕ್ಕೆ ಯಾವ ಅಂಶ ಕಾರಣ ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಡಿಟರೇನಿಯನ್ ಸಮುದ್ರದಿಂದ ದುರ್ಬಲ ಸಮಶೀತೋಷ್ಣ ಚಂಡಮಾರುತಗಳ ಆಗಮನ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಅಮೆಜಾನ್ ನದಿಯ ಪ್ರಮುಖ ಉಪನದಿ ಆಗಿದೆ? ಅಮೆಜಾನ್ ನದಿಯ ಉಪನದಿ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಡೈರಾ. ಪಹಾಡಿ ಕೋರ್ವಾ ಬುಡಕಟ್ಟು ಸಮುದಾಯ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಸಾಮಾನ್ಯವಾಗಿ ಈ ಟ್ರೈಬಲ್ಗಳಿಗೆ ರಿಲೇಟೆಡ್ ಆಗಿ ಪ್ರತಿ ಪರೀಕ್ಷೆಯಲ್ಲೂ ಪ್ರಶ್ನೆಗಳನ್ನು ಕೇಳ್ತಾರೆ. ಬುಡಕಟ್ಟು ಜನಾಂಗಕ್ಕೆ ರಿಲೇಟೆಡ್ ಆಗಿ ಸಾಮಾನ್ಯವಾಗಿ ಈ ಬುಡಕಟ್ಟು ಜನಾಂಗಗಳನ್ನು ಕೊಟ್ಟು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಥವಾ ಯಾವ ರಾಜ್ಯದಲ್ಲಿ ಈ ಬುಡಕಟ್ಟು ಜನಾಂಗದವರು ಕಂಡು ಬರ್ತಾರೆ ಅಂತ ಕೇಳ್ತಾರೆ. ಸೊ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಹಾಡಿ ಕೋರ್ವಾ ಈ ಬುಡಕಟ್ಟು ಜನಾಂಗ ಎಲ್ಲಿದೆ ಕೇಳಿದ್ರೆ ಆಪ್ಷನ್ ಡಿ ಛತ್ತೀಸ್ಗಢಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 9ನೇ ಪ್ರಶ್ನೆ, ಕೆಳಗಿನ ಯಾವ ಆಹಾರ ಬಣ್ಣವು ಜೀವಂತ ಇಲಿಗಳ ಚರ್ಮವನ್ನು ತಾತ್ಕಾಲಿಕವಾಗಿ ಪಾರದರ್ಶಕಗೊಳಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ಟಾರ್ಟ್ರಾಜಿನ್. ಸೊ ಈ ಟಾರ್ಟ್ರಾಜಿನ್ ಆಹಾರದಲ್ಲಿರುವಂಥ ಬಣ್ಣ ಇರುತ್ತಲ್ಲ, ಇದು ಜೀವಂತ ಇಲಿಗಳ ಚರ್ಮವನ್ನು ತಾತ್ಕಾಲಿಕವಾಗಿ ಪಾರದರ್ಶಕಗೊಳಿಸುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಉಕ್ಕೈ ಅಣೆಕಟ್ಟಿಗೆ ಸಂಬಂಧಪಟ್ಟಂತೆ, ಉಕ್ಕೈ ಡ್ಯಾಮಿಗೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ.
ಮತ್ತು ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೇಳ್ತಾರೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತೇಳಿ. ಸರಿ ಉತ್ತರ ಆಪ್ಷನ್ ಎ 1, 2, 3 3 ಕೂಡ ಸರಿಯಾಗಿದೆ. ನೋಡಿ, ಇದನ್ನು ತಪತಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದನ್ನು ವಲ್ಲಭ ಸಾಗರ ಅಂತೇಳಿ ಕರೀತಾರೆ. ಈ ಅಣೆಕಟ್ಟುಗಳ ಒಟ್ಟು ಸಾಮರ್ಥ್ಯ ಸುಮಾರು 46% ಆಗಿದೆ. 3 ಕೂಡ ಸರಿಯಾಗಿದ್ದಾವೆ. ಉಕೆ ಅಣೆಕಟ್ಟಿಗೆ ರಿಲೇಟೆಡ್ ಆಗಿ. ಮೊದಲಿನ ಮಹಾಯುದ್ಧ ಫಸ್ಟ್ ವರ್ಲ್ಡ್ ವಾರ್ ಆಯ್ತಲ್ಲ, ಇದು ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು? ಸರಿಯಾದ ಉತ್ತರ ಆಪ್ಷನ್ ಎ ವರ್ಸೈಲ್ಸ್ ಒಪ್ಪಂದ. ಮೊದಲ ಮಹಾಯುದ್ಧ ವರ್ಸೈಲ್ಸ್ ಒಪ್ಪಂದದೊಂದಿಗೆ ಪೂರ್ಣಗೊಳ್ಳುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜನತೆಯ ಮೇಲಿದ್ದ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಿ ಸುಗಂಧ ವೃತ್ತ ಅನ್ನುವಂಥ ಬಿರುದನ್ನು ಪಡೆದ ಚೋಳರ ದೊರೆ ಯಾರು? ಚೋಳರ ದೊರೆ. ಸರಿಯಾದ ಉತ್ತರ ಆಪ್ಷನ್ ಡಿ 1ನೇ ಕುಲೋತ್ತುಂಗ ಚೋಳ. 1ನೇ ಕುಲೋತ್ತುಂಗ ಚೋಳ. ಈತನಿಗೆ ಸುಗಂಧ ವೃತ್ತ ಎನ್ನುವಂತಹ ಬಿರುದಿತ್ತು. ನಾಣ್ಯಶಾಸ್ತ್ರಜ್ಞ ಎಡ್ವರ್ಡ್ ಥಾಮಸ್ ಯಾರನ್ನು ಹಣಗಾರರ ರಾಜ ಅಂತಲೇ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಬಿನ್ ತುಘಲಕ್. ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸರಿಯಾದ ಉತ್ತರ ಆಪ್ಷನ್ ಎ 1, 3, 4, 2. ಮೊದಲಿಗೆ ಮದ್ರಾಸ್ ಒಪ್ಪಂದ, ಅನಂತರ ಮಂಗಳೂರು ಒಪ್ಪಂದ, ಅನಂತರ ಶ್ರೀರಂಗಪಟ್ಟಣ ಒಪ್ಪಂದ, ಕೊನೆಯದಾಗಿ ಸಹಾಯಕ ಸೈನ್ಯ ಪದ್ಧತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ಪ್ರಥಮ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವಲ್ಲಿ ಕೆಳಗಿನವರಲ್ಲಿ ಯಾರು ನಿರ್ಣಾಯಕ ಪಾತ್ರ ವಹಿಸಿದ್ರು? ಮೊದಲ ಮಹಿಳಾ ವಿಶ್ವವಿದ್ಯಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಡಿ.ಕೆ. ಕರ್ವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆರ್ಕ್ಯೂಡಿಯನ್ ರಿದಮ್ ಎಂಬ ಜೈವಿಕ ಗಡಿಯಾರ ನಮ್ಮ ದೇಹದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸಕ್ಕೆ ಅನುಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತೆ. ಇದಕ್ಕೆ ಕಾರಣವಾದ ಗ್ರಂಥಿ ಯಾವುದು? ಸೆರ್ಕ್ಯೂಡಿಯಂ ರಿದಮ್ಗೆ ರಿಲೇಟೆಡ್ ಆಗಿರುವಂಥದ್ದು ಇದು ನಮ್ಮ ದೇಹದಲ್ಲಿ ಹಗಲು ರಾತ್ರಿಗಳ ವ್ಯತ್ಯಾಸಕ್ಕೆ ಅನುಗುಣವಾಗಿ ನಮ್ಮ ದೇಹದ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಇದಕ್ಕೆ ಕಾರಣವಾದ ಗ್ರಂಥಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಪೀನಿಯಲ್ ಗ್ರಂಥಿ. ಸ್ಯಾನಿಟೈಸರ್ ಅನ್ನ ಯಾವ ರಾಸಾಯನಿಕಗಳಿಂದ ಸಂಯೋಜಿಸಲಾಗಿದೆ? ಅಂದ್ರೆ ಸ್ಯಾನಿಟೈಸರ್ ಮಾಡ್ತಾರಲ್ಲ, ಈ ಸ್ಯಾನಿಟೈಸರ್ಲಿ ಯಾವ ಒಂದು ರಾಸಾಯನಿಕಗಳು ಇರ್ತವೆ ಅಂತ. ಸರಿಯಾದ ಉತ್ತರ ಆಪ್ಷನ್ ಸಿ ಇಥೆನಾಲ್ ಮತ್ತು ಇಸೋಫೆನಾಲ್. ಇಥೆನಾಲ್ ಮತ್ತು ಇಸೋಪ್ರೊಫೆನಾಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿಳಿ ಬಣ್ಣದಲ್ಲಿರುವ ವರ್ಣ ದ್ರವ್ಯವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ TiO2. ಇದು ಬಿಳಿ ಬಣ್ಣದಲ್ಲಿರುವಂತಹ ವರ್ಣದ್ರವ್ಯವಾಗಿದೆ. ಕೆಳಗಿನವುಗಳನ್ನು ಪರಿಗಣಿಸಿ ನೈಟ್ರೋಜಿನೈನ್ ಕಿಣ್ವದಲ್ಲಿರುವ ಲೋಹಗಳು ಯಾವುವು? ನೈಟ್ರೋಜಿನೈನ್. ಸೊ ಈ ಕಿಣ್ವದಲ್ಲಿರುವ ಲೋಹಗಳು ಆಪ್ಷನ್ ಬಿ 1 ಮತ್ತು 3 ಮಾತ್ರ. ಕಬ್ಬಿಣ ಮತ್ತು ಮಾಲಿಬ್ಡಿನಮ್. ಕಬ್ಬಿಣ ಮತ್ತು ಮಾಲಿಬ್ಡಿನಮ್. ಎರಡನೇ ಮಹಾಯುದ್ಧದಲ್ಲಿ ಕೆಳಗಿನ ಯಾವ ದೇಶಗಳು ಮಿತ್ರಕೂಟ ಅಥವಾ ಏಲಿಯಡ್ ಅಲಯನ್ಸ್, ಏಲಿಯಡ್ ಫೋರ್ಸಸ್ಗಳಲ್ಲಿ ಇದ್ದವು? ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 4, 5. ಮೂರನೇದಿರಲಿಲ್ಲ. ಬ್ರಿಟನ್, US, ಫ್ರಾನ್ಸ್ ಮತ್ತು ಚೀನಾ. ಈ ದೇಶಗಳು ಏಲಿಯಡ್ ಫೋರ್ಸ್ ಅಥವಾ ಮಿತ್ರಕೂಟದಲ್ಲಿ ಭಾಗಿಯಾಗಿದ್ವು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಇದು ಸಾಮಾನ್ಯವಾಗಿ ಬುಡಕಟ್ಟು ದಂಗೆಗೆ ರಿಲೇಟೆಡ್ ಆಗಿರುವಂಥದ್ದು. ಬ್ರಿಟಿಷ್ ವಿರುದ್ಧ ಬುಡಕಟ್ಟು ದಂಗೆಗೆ ರಿಲೇಟೆಡ್ ಆಗಿ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ 1, 2, 4, 3. ಮೊದಲಿಗೆ ಕೋಲಾರ ದಂಗೆ, ಅನಂತರ ಸಂತಾಲರ ದಂಗೆ, ಅನಂತರ ಮುಂಡಾ ದಂಗೆ, ಕೊನೆಯಲ್ಲಿ ಮಾನ್ಯಂ ದಂಗೆ. ಕೋಲಾರ ದಂಗೆ, ಸಂತಾಲರ ದಂಗೆ, ಬುಡಕಟ್ಟು ದಂಗೆ, ಕೊನೆಯಲ್ಲಿ ಮಾನ್ಯಂ ದಂಗೆ. ವಾಕಾಟಕ ದೊರೆ ವಿಂಧ್ಯಸೇನನಿಂದ ಸೋತ ಕದಂಬ ದೊರೆ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಕಂಗವರ್ಮ. ಟೊಮೆಟೊ ಹಣ್ಣಿನ ಕೆಂಪು ದ್ರವ್ಯಕ್ಕೆ ಕಾರಣವಾದ ವರ್ಣ ದ್ರವ್ಯವ್ಯಾವುದು? ಟೊಮೆಟೊ ಹಣ್ಣಿನ ಕೆಂಪು ದ್ರವ್ಯಕ್ಕೆ ಕಾರಣವಾದ ವರ್ಣ ದ್ರವ್ಯ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೈಕೋಫಿನ್.
ಶ್ರೀಗಂಧದ ಮರದ ಎಣ್ಣೆಯಲ್ಲಿ ಕೆಳಗಿನ ಯಾವುದರ ಇರುವಿಕೆಯಿಂದಾಗಿ ಪರಿಮಳ ಇರುತ್ತೆ? ಸೊ ಈ ಸ್ಯಾಂಡಲ್ನ ಫ್ರಾಗ್ರೆನ್ಸ್ಗೆ ಕಾರಣವಾಗಿರುವಂತಹ ದ್ರವ್ಯ ಅಥವಾ ಯಾವುದರ ಇರುವಿಕೆ ಅಂತ ಕೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತೇಳಿ. ಸರಿ ಉತ್ತರ ಆಪ್ಷನ್ ಡಿ, ಟರ್ಫೀನ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಮ್ಮ ಚರ್ಮದ ತೇವಾಂಶ ಕಾಪಾಡಲು ಮತ್ತು ಅದನ್ನು ರಕ್ಷಿಸಲು ನಮ್ಮ ಚರ್ಮ ಸ್ರವಿಸುವ ಜಿಡ್ಡಾದ ಕೆಳಗಿನ ಅಂಶಗಳಲ್ಲಿ ಕೆಳಗಿನವುದು ಯಾವುದು ಅಂತೇಳಿ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಸೀಬಮ್. ಈ ಕೆಳಕಂಡ ಯಾವ ಅಂಶದ ಮೇಲೆ ಗೋಲಾಕಾರದ ಕನ್ನಡಿಯ ನಾಭಿ ದೂರ, ಫೋಕಲ್ ಲೆಂತ್ ಅಂತ ಏನು ಹೇಳ್ತೀವಲ್ಲ, ಇದು ಡಿಪೆಂಡ್ ಆಗಿದೆ, ಅವಲಂಬಿತವಾಗಿದೆ? ಸರಿ ಉತ್ತರ ಆಪ್ಷನ್ ಎ, ವಕ್ರತೆಯ ತ್ರಿಜ್ಯ, ರೇಡಿಯಸ್ ಆಫ್ ಕಲ್ವೇಷನ್. ಟೆಂಡಾಲ್ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ತಪ್ಪಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಟೆಂಡಾಲ್ ಪರಿಣಾಮವನ್ನು ನೈಜ ದ್ರಾವಣದಲ್ಲಿ ನಾವು ಕಾಣಬಹುದಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ನಿರುದ್ಯೋಗ ದರ ಮತ್ತು ಹಣದುಬ್ಬರ ದರಗಳ ನಡುವಿನ ಸಂಬಂಧವನ್ನು ತಿಳಿಸಿಕೊಡುತ್ತೆ? ನಿರುದ್ಯೋಗ ದರ ಮತ್ತು ಹಣದುಬ್ಬರಗಳ ದರದ ನಡುವಿನ ಸಂಬಂಧ. ಸರಿಯಾದ ಉತ್ತರ ಆಪ್ಷನ್ ಬಿ, ಫಿಲಿಪ್ಸ್ ರೇಖೆ, ಫಿಲಿಪ್ಸ್ ಲೈನ್. ಭಾರತದ ಪರಮಾಣು ಕೇಂದ್ರಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ, ಅಂದರೆ ನಾರ್ತ್ ಟು ಸೌತ್ ಜೋಡಿಸ್ಬೇಕು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, ಕೋಟಾ, ಕಾಕ್ರಪಾರ್, ತಾರಾಪುರಂ, ಕಲ್ಪಕಂ. ಕೋಟಾ, ಕಾಕ್ರಪಾರ್, ತಾರಾಪುರ ಮತ್ತು ಕಲ್ಪಕಂ ಈ ರೀತಿಯಾಗಿ ಜೋಡಿಸ್ಬೇಕಾಗತ್ತೆ ಉತ್ತರದಿಂದ ದಕ್ಷಿಣಕ್ಕೆ ಕೇಳಿದ್ರೆ. ಕೆಳಗಿನ ಯಾವುದರ ಕೇಂದ್ರ ಕಚೇರಿ ತಪ್ಪಾಗಿ ಹೊಂದಿಕೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಕೆನರಾ ಬ್ಯಾಂಕ್. ಸೊ ಕೆನರಾ ಬ್ಯಾಂಕ್ ಉಡುಪಿಯಲ್ಲಿ ಇಲ್ಲ, ಇದರ ಕೇಂದ್ರ ಕಚೇರಿ. ಉಳಿದೆಲ್ಲ ಸರಿ ಇದೆ. ಸಿಂಡಿಕೇಟ್ ಬ್ಯಾಂಕ್ ಮಣಿಪಾಲ್, ಕಾರ್ಪೊರೇಷನ್ ಬ್ಯಾಂಕ್ ಮಂಗಳೂರು, ವಿಜಯ ಬ್ಯಾಂಕ್ ಬೆಂಗಳೂರು ಎಲ್ಲ ಕೂಡ ಸರಿಯಾಗಿದೆ. ಸೊ SBI ತಾನು ಪಡೆಯುವ ಸಾಲದ ಮೇಲೆ ನೀಡುವ ಬಡ್ಡಿ ದರವನ್ನು ಏನಂತೇಳಿ ಕರೆಯುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ರಿವರ್ಸ್ ರೆಪೋ ರೇಟ್. RRP ಅಂತೀವಿ ಇದಕ್ಕೆ, ರಿವರ್ಸ್ ರೆಪೋ ರೇಟ್ ಅಂತ ಕರಿತೀವಿ. ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ಯಾವ ಜಲ ನಿಗಮವು ನಿರ್ವಹಿಸುತ್ತೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಯನ್ನು ಯಾವ ಜಲ ನಿಗಮವು ನಿರ್ವಹಣೆ ಮಾಡುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯವು ಜಲನೀತಿಯನ್ನು ಜಾರಿಗೆ ತಂದಿದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಸಿ, 2022ರಲ್ಲಿ, 2022 ಅಲ್ಲಿ. ಸ್ವಾತಂತ್ರ್ಯ ನಂತರ ಮೈಸೂರು ಟೆನೆನ್ಸಿ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕಾರ ಮಾಡಲಾಯಿತು? ಮೈಸೂರು ಟೆನೆನ್ಸಿ ಆಕ್ಟ್. ಸೊ ಇದನ್ನು ಅಂಗೀಕಾರ ಮಾಡಿದ್ದು 1952ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕಣ್ಣುಗುಡ್ಡೆಯ ಅತ್ಯಂತ ಒಳ ಮತ್ತು ಹೊರ ಪದರ ಯಾವುದು? ಅತ್ಯಂತ ಒಳ ಪದರ ಯಾವುದು, ಹಾಗೆಯೇ ಅತ್ಯಂತ ಹೊರ ಪದರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ರೆಟಿನಾ ಮತ್ತು ಸ್ಕ್ಲೀರ. ಅತ್ಯಂತ ಒಳ ಪದರ ರೆಟಿನಾ, ಅತ್ಯಂತ ಹೊರ ಪದರ ಸ್ಕ್ಲೀರ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬುರುಗು ಪ್ಲವನ ವಿಧಾನದಲ್ಲಿ ತಯಾರಿಸುವಂತಹ ಎಣ್ಣೆ ಯಾವುದು? ಬುರುಗು ಪ್ಲವನ ವಿಧಾನ. ಸರಿಯಾದ ಉತ್ತರ ಆಪ್ಷನ್ ಡಿ, ಫೈನ್ ಆಯಿಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಫೈನ್ ಆಯಿಲ್ ಇಸ್ ದ ರೈಟ್ ಆನ್ಸರ್. ಉಷ್ಣಾಂಶವನ್ನು ಕಡಿಮೆ ಮಾಡುತ್ತಾ ಸಾಗಿದರೆ ಅನಿಲವು ದ್ರವವು ಘನದ ಸ್ಥಿತಿಗೂ ಪರಿವರ್ತನೆ ಆಗುತ್ತಲ್ಲ, ಈ ಕ್ರಿಯೆಗೆ ಏನಂತೇಳಿ ಕರಿತೀವಿ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಾಂದ್ರೀಕರಣ. ಕಾರ್ಬನ್, ಡೈಮಂಡ್ ಮತ್ತು ಗ್ರಾಫೈಟ್ ಅನ್ನು ಒಟ್ಟಿಗೆ ಏನಂತ ಕರೆಯಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಲೋಟ್ರೋಪ್ಸ್. ಇವೆಲ್ಲ ಇಂಗಾಲದ ಬಹುರೂಪಗಳಾಗಿದ್ದಾವೆ, ಕಾರ್ಬನ್, ಡೈಮಂಡ್ ಮತ್ತು ಗ್ರಾಫೈಟ್ಗಳು. ಇನ್ನು ಒಟ್ಟಾಗಿ ನಾವು ಅಲೋಟ್ರೋಪ್ಸ್ ಅಂತ ಕರಿತೀವಿ. ಅಸಿಡಿಟಿ ನಿವಾರಣೆಗಾಗಿ, ಪ್ರತ್ಯಾಮ್ಲವನ್ನು, ಹೊಟ್ಟೆ ಆಮ್ಲೀಯತೆ, ಈ ನಿವಾರಣೆಗಾಗಿ ಸಾಮಾನ್ಯವಾಗಿ ಬಳಸುವ ಪ್ರತ್ಯಾಮ್ಲಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಬೈನಾಕ್ಯುಲರ್, ದೂರದ ವಸ್ತುಗಳನ್ನು ಏನು ನೋಡಕ್ಕೆ ಬಳಸ್ತೀವಲ್ಲ, ಇದು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಬೆಳಕಿನ ವಕ್ರೀಭವನ ತತ್ವ.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದು ಅದರ ದ್ವಿನಾಮಕರಣದೊಂದಿಗೆ ತಪ್ಪಾಗಿ ಹೊಂದಾಣಿಕೆ ಆಗುತ್ತೆ? ದ್ವಿನಾಮಕರಣ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವುದು ರಾಂಗ್ ಆಗಿ ಕನೆಕ್ಟ್ ಆಗಿದೆ ಅಂತೇಳಿ, ತಪ್ಪಾಗಿ ಹೊಂದಿಕೆ ಆಗಿದೆ ಅಂತ ಕೇಳ್ತಾರೆ. ಸೊ ದ್ವಿನಾಮಕರಣಕ್ಕೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಆಪ್ಷನ್ ಎ ಫೆಲಿಸ್ ಲಿಯೋ ಇದೆಯಲ್ಲ, ಇದು ಹುಲಿಗೆ ಅಂತೇಳಿದೆ, ತಪ್ಪದೆ. ಆ್ಯಕ್ಚುಲಿ ಫೆಲಿಸ್ ಲಿಯೋ ಲಯನ್ಗೆ ರಿಲೇಟೆಡ್ ಆಗಿರುವಂಥ, ಫೆಲಿಸ್ ಟೈಗ್ರಸ್ ಅನ್ನೋದು ಹುಲಿಗೆ ಸಂಬಂಧಪಟ್ಟಿದ್ದು. ಸೊ ಉಳಿದೆಲ್ಲ ಸರಿಯಾಗಿದೆ ನೋಡಿ. ಏಲಿಯಂ ತಿಪಾ ಈರುಳ್ಳಿ, ಫೆಲಿಸ್ ಡೊಮೆಸ್ಟಿಕಾ ಬೆಕ್ಕು, ಫೈಕಸ್ ರಿಲಿಜಿಯೋಪ ಅರಳಿ ಮರ, ಇವೆಲ್ಲವೂ ಕೂಡ ಸರಿಯಾಗಿದೆ. ಸೊ ಫೆಲಿಸ್ ಲಿಯೋ ಅನ್ನೋದು ತಪ್ಪಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮೀರತ್ನಿಂದ ಒಂದು ರಾಜಾಘಾಟ್ ಗೇಟ್ನ ಮೂಲಕ ಕೆಂಪು ಕೋಟೆಗೆ ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ದಂಗೆ ನಾಯಕತ್ವವನ್ನು ವಹಿಸಿಕೊಳ್ಬೇಕೆಂದು ಮನವಿ ಮಾಡಲು ಎರಡನೇ ಬಹದ್ದೂರ್ ಶಾನನ್ನು ಭೇಟಿ ಮಾಡಿದ ದಿನಾಂಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 11 ಮೇ 1857. ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಹೇಳಿಕೆಯಾಗಿದೆ. ಗ್ರಾಮರ್ ಆಫ್ ಪೊಲಿಟಿಕ್ಸ್ ಈ ಪುಸ್ತಕದ ಲೇಖಕರು ಯಾರು? ಇದೊಂದು ಫೇಮಸ್ ಕೃತಿ. ಸೊ ಗ್ರಾಮರ್ ಆಫ್ ಪೊಲಿಟಿಕ್ಸ್ ಇದರ ಲೇಖಕರು ಆಪ್ಷನ್ ಡಿ H.J. ಲಾಸ್ಕಿ. ಹೊಂದಿಸಿ ಬರೆಯಿರಿ ಪತ್ರಿಕೆಗಳು ಮತ್ತು ಅದರ ಫೌಂಡರ್ಗಳು ಜಿ ಸುಬ್ರಹ್ಮಣ್ಯ ಅಯ್ಯರ್, ಮೋತಿಲಾಲ್ ಘೋಷ್, G.K. ಗೋಖಲೆ, N.M. ಲೋಖಂಡೆ ಇದೆ. ಸೊ ಸರಿಯಾದ ಉತ್ತರ 44ನೇ ಪ್ರಶ್ನೆ, ಸರಿಯಾದ ಉತ್ತರ ಆಪ್ಷನ್ ಬಿ 2, 3, 1, 4. ನೋಡಿ, ಸುಬ್ರಹ್ಮಣ್ಯ ಅಯ್ಯರ್ ಅವರು ಸ್ವದೇಶಿ ಮಿತ್ರ ಬರೀತಾರೆ, ಮೋತಿಲಾಲ್ ಘೋಷ್ ಅವರು ಅಮೃತ ಬಜಾರ್ ಪತ್ರಿಕೆ ಬರೀತಾರೆ, J.K. ಗೋಖಲೆ ಅವರು ಸುಧಾರಕ ಎನ್ನುವಂಥ ಪತ್ರಿಕೆಯನ್ನು ಹೊರತರ್ತಾರೆ, ಹಾಗೆ N.M. ಲೋಖಂಡೆ ಅವರು ದೀನಬಂಧು ಪತ್ರಿಕೆಯನ್ನು ಹೊರತರ್ತಾರೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ತಂದೆ ತಾಯಿಗಳಿಗೂ ಹಿರಿಯರಿಗೂ ವಿಧೇಯರಾಗಿರಬೇಕು, ಪ್ರಾಣಿಗಳಿಗೆ ದಯೆ ತೋರಬೇಕು, ಸತ್ಯವನ್ನೇ ನುಡಿಯಬೇಕು, ಈ ಸದ್ಗುಣಗಳನ್ನು ಆಚರಿಸಬೇಕು. ಇದೇ ರೀತಿ ಶಿಷ್ಯನು ಗುರುವಿಗೆ ಭಕ್ತಿ ತೋರಿಸಬೇಕು, ಬಂಧುಗಳಿಗೆ ಉತ್ತಮ ರೀತಿಯಲ್ಲಿ ನಡೆದುಕೊಳ್ಬೇಕು ಅಂತೇಳಿ ಹೇಳಿದ ಅಶೋಕ ಸಾಮ್ರಾಟನ ಶಾಸನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ 3ನೇ ಬಂಡೆಗಲ್ಲು ಶಾಸನ. ಯಾರ ಆಳ್ವಿಕೆಯ ಕಾಲದಲ್ಲಿ ಮಾಕುಂದ ಇದೆಯಲ್ಲ, ಇದು ಗಂಗರ ಉಪ ರಾಜಧಾನಿ ಆಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಸಿ ಭೂವಿಕ್ರಮ. ಕಲ್ಕತ್ತಾ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಂದರ್ಭದಲ್ಲಿ ಬಂಗಾಳದ ಗವರ್ನರ್ ಆಗಿದ್ದ ಸರ್ ಸ್ಟ್ಯಾನ್ಲೆ ಜಾಕ್ಸನ್ ಅವನ ಕಡೆಗೆ ಗುಂಡು ಹಾರಿಸಿದ ಕಾಲೇಜು ವಿದ್ಯಾರ್ಥಿನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ ಬೀನಾ ದಾಸ್. ಭಾರತ ಸರ್ಕಾರ ಕಾಯ್ದೆ 1935 ಬಗ್ಗೆ ಪ್ರತಿಕ್ರಿಯಿಸುತ್ತಾ ಹೊಸ ಸಂವಿಧಾನವು ಕೇವಲ ತೀಕ್ಷ್ಣ ಬ್ರೇಕ್ಗಳನ್ನು ಹೊಂದಿರುವ ಯಂತ್ರವೇ ವಿನಃ ಅದಕ್ಕೆ ಇಂಜಿನ್ ಇಲ್ಲ ಅಂತೇಳಿ ಪ್ರತಿಕ್ರಿಯೆ ಮಾಡಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಇದು 1935 ಭಾರತ ಸರ್ಕಾರ ಕಾಯ್ದೆಗೆ ರಿಲೇಟೆಡ್ ಆಗಿರುವಂಥದ್ದು. ಕೆಳಗಿನ ಸಂಗತಿಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಸೊ 49ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 2, 1, 3, 4. ಮೊದಲಿಗೆ ಸರ್ ಚಾರ್ಲ್ಸ್ ವುಡ್ ವರದಿ, ಅನಂತರ ಹಂಟರ್ ಆಯೋಗ, ಅನಂತರ ಸ್ಕ್ಯಾಡ್ಲರ್ ವಿಶ್ವವಿದ್ಯಾಲಯ ಆಯೋಗ, ಕೊನೆಯಲ್ಲಿ ದ ಹಾರ್ಟಾಗ್ ಕಮಿಷನ್. ಫಸ್ಟ್ ಸರ್ ಚಾರ್ಲ್ಸ್ ವುಡ್ ವರದಿ, ಹಂಟರ್ ಕಮಿಷನ್, ಸ್ಕ್ಯಾಡ್ಲರ್ ಯೂನಿವರ್ಸಿಟಿ ಕಮಿಷನ್, ದಿ ಹಾರ್ಟ್ ಸಮಿತಿ. ಕುಡಿ ಅರಸು ಪತ್ರಿಕೆಯನ್ನು ಪ್ರಕಟಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ E.V. ರಾಮಸ್ವಾಮಿ ನಾಯ್ಕರ್. 1876ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನ ತೀರ್ಮಾನದ ಮೂಲಕ ಬ್ರಿಟಿಷ್ ರಾಣಿಗೆ ನೀಡಿದ ಎಂಪ್ರೆಸ್ ಆಫ್ ಇಂಡಿಯಾ ಅಥವಾ ಕೈಸರ್ ಇ ಹಿಂದ್ ಬಿರುದನ್ನು ಭಾರತದಲ್ಲಿ ಜಾರಿಗೊಳಿಸಿದ ದಿನಾಂಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ 1/1/1877. ಅವಿಭಜಿತ ಭಾರತಕ್ಕಾಗಿ ಚುನಾಯಿತವಾದ ಸಂವಿಧಾನ ರಚನಾ ಸಭೆಯದರ ಮೊದಲ ಅಧಿವೇಶನವನ್ನು ನಡೆಸಿದ ವರ್ಷ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಡಿಸೆಂಬರ್ 9, 1946. ಸಂವಿಧಾನದ ಯಾವ ಭಾಗವು ಪಂಚಾಯತ್ ರಾಜ್ನ 3 ಹಂತದ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗ 4. ಸಂವಿಧಾನದ ಅಡಿಯಲ್ಲಿ ಉಳಿಕೆ ಅಧಿಕಾರಗಳಿಗೆ ಸಂಬಂಧಿಸಿದಂತೆ
ಕೆನಡಾದ ಪೂರ್ವ ನಿದರ್ಶನವನ್ನು ಅನುಸರಿಸುವಂತೆ ಇದನ್ನು ಯಾವುದಕ್ಕೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕೇಂದ್ರ ಸರ್ಕಾರ. ಯಾವ ವಿಧಿಯ ಅಡಿಯಲ್ಲಿ ಭಾರತದ ಅಟಾರ್ನಿ ಜನರಲ್ ಅವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅನುಚ್ಛೇದ 148. ಅಟಾರ್ನಿ ಜನರಲ್ AG ಇವರ ನೇಮಕ ಮಾಡ್ತಾರೆ ಯಾರು? ರಾಷ್ಟ್ರಪತಿಗಳು. ಮಾರ್ಲೆಮೆಂಟೋ ಆ್ಯಕ್ಟ್ಗೆ ರಿಲೇಟೆಡ್ ಆಗಿ ಸ್ಟೇಟ್ಮೆಂಟ್ಸ್ ಇದ್ದಾವೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಕೇಳ್ತಾರೆ. ಇದನ್ನು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1908 ಎಂದು ಕರೀತಾರೆ. ಇದು ಮೊದಲ ಬಾರಿಗೆ ಭಾರತದ ವಿವಿಧ ಶಾಸಕಾಂಗ ಮಂಡಳಿಗಳಿಗೆ ಭಾರತೀಯ ಚುನಾವಣೆಯನ್ನು ಪರಿಣಾಮಕಾರಿಯಾಗಿ ಕಾನೂನುಬದ್ಧಗೊಳಿಸಿತು. ಈ ಕಾಯ್ದೆಯಲ್ಲಿ ಮುಸ್ಲಿಂ ನಾಯಕರ ಪ್ರತ್ಯೇಕ ಪ್ರಾತಿನಿಧ್ಯ ಬೇಡಿಕೆಯನ್ನು ಬ್ರಿಟಿಷರು ಒಪ್ಪಿಕೊಂಡರು. ಬಜೆಟ್ನಲ್ಲಿ ನಿರ್ಣಯಗಳನ್ನು ಮಂಡಿಸುವ ಮೂಲಕ ಆಡಳಿತದ ನೀತಿಯ ಮೇಲೆ ಪ್ರಭಾವ ಬೀರುವ ಅವಕಾಶಗಳನ್ನು ನೀಡುವ ಮೂಲಕ ಈ ಕಾಯ್ದೆಯಿಂದ ಶಾಸಕಾಂಗ ಮಂಡಳಿಗಳ ವಿಚಾರಣಾ ಕಾರ್ಯಗಳನ್ನು ಹೆಚ್ಚಿಸಲಾಯಿತು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3, 4 ಎಲ್ಲವೂ ಕೂಡ ಸರಿಯಾಗಿದೆ. 1, 2, 3, 4 ಆಲ್ ಸ್ಟೇಟ್ಮೆಂಟ್ಸ್ ಆರ್ ರೈಟ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾಗಿರುವ ಸ್ಟೇಟ್ಮೆಂಟ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ನೋಡಿ, ಹಸಿರು ಸಸ್ಯಗಳನ್ನು ಪ್ರಾಥಮಿಕ ಭಕ್ಷಕರು ಸೇವಿಸಿದಾಗ ಶಕ್ತಿಯು ಉಷ್ಣ ರೂಪದಲ್ಲಿ ಪರಿಸರಕ್ಕೆ ವರ್ಗಾವಣೆ ಆಗುತ್ತೆ. 1 ಪಾಯಿಂಟ್. ಒಂದು ಪೋಷಣ ಸ್ತರದಿಂದ ಇನ್ನೊಂದಕ್ಕೆ ಶಕ್ತಿಯು ವರ್ಗಾವಣೆಯಾದಾಗ ಕೇವಲ ಪ್ರತಿಶತ 10% ಮಾತ್ರ ಶಕ್ತಿ ಮುಂದಿನ ಹಂತಕ್ಕೆ ಲಭ್ಯವಾಗುತ್ತೆ. ಎರಡೂ ಸ್ಟೇಟ್ಮೆಂಟ್ ಎರಡೂ ಕೂಡ ಸರಿಯಾಗಿದೆ. ಕಾರ್ಬನ್ ಬಜೆಟ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ಕಾರ್ಬನ್ ಬಜೆಟ್ ರಿಲೇಟೆಡ್ ಸರಿಯಾದ ಉತ್ತರ ಆಪ್ಷನ್ ಬಿ 2 ಮಾತ್ರ ಸರಿಯಾಗಿದೆ. ನೋಡಿ, ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಎಂಬುದು ಭವಿಷ್ಯದ ಭೂಮಿಯ ಜಾಗತಿಕ ಸಂಶೋಧನಾ ಯೋಜನೆಯಾಗಿದೆ. ಸ್ಯಾಚುರೇಷನ್ ಹಾರಿಜಿನ್ ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಾಗರಗಳ ಆಮ್ಲೀಕರಣ. ಸ್ಯಾಚುರೇಷನ್ ಹಾರಿಜನ್ ಅಂತ ತಕ್ಷಣ ನಿಮ್ಗೆ ಗೊತ್ತಿರಲಿ, ಇದು ಸಾಗರಗಳ ಆಮ್ಲೀಕರಣಕ್ಕೆ ರಿಲೇಟೆಡ್ ಆಗಿರುವಂಥದ್ದು. ಕೆಳಗಿನ ಯಾವ ಸಂರಕ್ಷಿತ ಪ್ರದೇಶಗಳು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇವೆ? ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ 1, 2, 3 ಮಾತ್ರ. ನೋಡಿ, ಇದು ಆ್ಯಕ್ಚುಲಿ ಅಂಶಿ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಇದು ಉತ್ತರ ಕನ್ನಡದಲ್ಲಿ ಇರುವಂಥದ್ದು. ಸೊ ಕಾವೇರಿ ನದಿ ಹರಿಯೋದು ದಕ್ಷಿಣ ಕರ್ನಾಟಕದಲ್ಲಿ, ಅದು ಮೈಸೂರು ಭಾಗದಲ್ಲಿ. ಹಾಗಾಗಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ, ಸತ್ಯಮಂಗಲಂ ಟೈಗರ್ ರಿಸರ್ವ್, ವಯನಾಡು ವನ್ಯಜೀವಿ ಅಭಯಾರಣ್ಯ ಇವೆಲ್ಲವೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇರುವಂಥದ್ದು, ಅಂಶಿ ರಾಷ್ಟ್ರೀಯ ಉದ್ಯಾನವನ ಅಲ್ಲ. ಕರ್ನಾಟಕದಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು ಯಾವುದು? ವರ್ಲ್ಡ್ ಹೆರಿಟೇಜ್ ಸೆಂಟರ್ಸ್ ಆಫ್ ಯುನೆಸ್ಕೋ ಯಾವುದು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು. ಕೆಳಗಿನ ಯಾವುದು ಜ್ವಾಲಾಮುಖಿಗಳಿಂದ ರೂಪಿತವಾದ ಅಂತಃಸರಣೀಯ ಸ್ಥಳಾಕೃತಿ ಇಂಟ್ರೂಸಿವ್ ಟ್ರೋಫೋಗ್ರಫಿ ಆಗಿವೆ? 62ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ. ನೋಡಿ, ಲ್ಯಾಕೋಲಿತ್ಸ್, ಸಿಲ್ ಮತ್ತು ಸ್ಟಾಕ್ ಎಲ್ಲವೂ ಕೂಡ ಹೌದು. ಏನು? ಇಂಟ್ರೂಸಿವ್ ಟ್ರೋಫೋಗ್ರಫಿಗೆ ಉದಾಹರಣೆ ವಿವರಣೆಗಳಾಗಿವೆ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಎರಡೂ ಕೂಡ ಸರಿಯಾಗಿದೆ. ನೋಡಿ, ಕಲ್ಲು ಹೂಗಳು ಪಾಚಿ ಮತ್ತು ಶಿಲೀಂಧ್ರಗಳ ಸಹಜೀವನದ ಸಂಯೋಜನೆಯಿಂದ ಮಾಡಲ್ಪಟ್ಟಿವೆ. 1 ಸರಿ ಇದೆ. ಕಲ್ಲುಹು ಮತ್ತು ಪಾಚಿಗಳು ಶಿಲೆಗಳಲ್ಲಿ ಕಂಡುಬಂದ ಮೊದಲ ಜೀವಿಗಳಾಗಿವೆ. ಇದು ಕೂಡ ಸರಿ ಇದೆ. 64ನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಸಮಿತಿಗಳು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಂಶಗಳು. ರಂಗರಾಜನ್ ಸಮಿತಿ, ನರಸಿಂಹನ್ ಸಮಿತಿ, ವಿಜಯ ಕೇಳ್ಕರ್ ಸಮಿತಿ, ಮಲ್ಹೋತ್ರಾ ಸಮಿತಿ ಎಲ್ಲವೂ ಕೂಡ ತುಂಬ ಸರಿ ಪರೀಕ್ಷೆಗಳಲ್ಲಿ ಕೇಳಲಾದ ಸಮಿತಿಗಳಾಗಿವೆ. ಸೊ ರಿಲೇಟೆಡ್ ಆಗಿರುವಂತಹ ಅಂಶಗಳೇನು, ಯಾವುದಕ್ಕೆ ರಿಲೇಟೆಡ್ ಆಗಿ ಈ ಸಮಿತಿಗಳನ್ನು ನೇಮಕ ಮಾಡಲಾಯಿತು ಅಂತ? ಸರಿಯಾದ ಉತ್ತರ ಆಪ್ಷನ್ ಎ 3, 4, 1, 2. ರಂಗರಾಜನ್ ಸಮಿತಿ ಬಡತನದ ಅಂದಾಜಿಗೆ ಸಂಬಂಧಪಟ್ಟಿದೆ. 1. ನರಸಿಂಹನ್ ಸಮಿತಿ ಹಣಕಾಸು ವಲಯದ ಸುಧಾರಣೆಗೆ ರಿಲೇಟೆಡ್ ಆಗಿದೆ. ವಿಜಯ್ ಕೇಳ್ಕರ್ ಸಮಿತಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯ PPP ಮಾದರಿಗಳಾಗಿವೆ. ಇನ್ನು ಮಲ್ಹೋತ್ರಾ ಸಮಿತಿ ವಿಮಾ ಸುಧಾರಣೆಗೆ ಸಂಬಂಧಿಸಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 64 ಆಪ್ಷನ್ ಎ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆ ಮುಖ್ಯ ಶಿಫಾರಸುಗಳಾಗಿವೆ. ಸರಿಯಾದ ಉತ್ತರ
ಆಪ್ಷನ್ ಎ 1, 2, 3, 4 ಅಲ್ಲ ನೋಡಿ. ಪ್ರತ್ಯೇಕ ಮುಸ್ಲಿಂ ರಾಜ್ಯದ ಬೇಡಿಕೆ ಅನ್ನೋದು ಒಪ್ಕೊಂತು, ಇದು ತಪ್ಪುದು. ಸೊ 1, 2, 3 ಸರಿಯಾಗಿದೆ. ಇದು ಬ್ರಿಟಿಷ್ ಭಾರತೀಯ ಪ್ರಾಂತ್ಯಗಳು ಮತ್ತು ಭಾರತೀಯ ರಾಜ್ಯಗಳನ್ನು ಒಳಗೊಂಡ ಫೆಡರಲ್ ಒಕ್ಕೂಟದ ರಚನೆಗೆ ಪ್ರಸ್ತಾಪ ಮಾಡಿತು. ಇದು ಭಾರತ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಸಭೆಯನ್ನು ಸ್ಥಾಪನೆ ಮಾಡೋದಕ್ಕೆ ಸಜೆಷನ್ ಕೊಡ್ತು. ಇದು ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಒಳಗೊಂಡ ಮಧ್ಯಂತರ ಸರ್ಕಾರವನ್ನು ಸ್ಥಾಪನೆ ಮಾಡ್ತು. ಈ 3 ಸ್ಟೇಟ್ಮೆಂಟ್ ಸರಿಯಾಗಿದೆ. 1, 2, 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಸ್ಟೇಟ್ಮೆಂಟ್ಸ್. ಕರ್ನಾಟಕದ ಕೆಳಗಿನ ಜಿಲ್ಲೆಗಳು ರಾಜ್ಯದಲ್ಲಿ ಅತ್ಯಂತ ಕಡಿಮೆ ತಲಾ ಆದಾಯವನ್ನು ಹೊಂದಿವೆ. ಸರಿಯಾದ ಉತ್ತರ ಆಪ್ಷನ್ ಎ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ ಮತ್ತು ಯಾದಗಿರಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. IT ಆಕ್ಟ್ 2000 ಸೆಕ್ಷನ್ 65 ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದಂತೆ ಇದೆ? ಸರಿಯಾದ ಉತ್ತರ ಆಪ್ಷನ್ ಎ ಇದು ಡಾಕ್ಯುಮೆಂಟ್ ಮತ್ತು ಟ್ಯಾಂಪರ್ ಮಾಡೋದಕ್ಕೆ ರಿಲೇಟೆಡ್ ಆಗಿರುವಂಥದ್ದು. IT ಆಕ್ಟ್ 2000 ಸೆಕ್ಷನ್ 65. ಹವಾಮಾನ ಬದಲಾವಣೆಯಿಂದಾಗಿ ಹಿಮಾಲಯದ ಪ್ರದೇಶದಾದ್ಯಂತ 2011ರಿಂದ 2024ರವರೆಗೆ ಹಿಮ ಸರೋವರಗಳು ಮತ್ತು ಇತರ ಜಲಮೂಲಗಳ ವಿಸ್ತೀರ್ಣದಲ್ಲಿ ಶೇಕಡ ಎಷ್ಟು ಜಾಸ್ತಿ ಆಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಶೇಕಡ 10.81. ಕಾಲಿನ್ಸ್ ಡಿಕ್ಷನರಿ 2024 ವರ್ಷದ ಪದ ಅಂತೇಳಿ ಯಾವುದನ್ನು ಹೆಸರಿಸಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಕಾಲಿನ್ಸ್ ಡಿಕ್ಷನರಿಯ 2024ರ ವರ್ಷದ ಪದ, ವರ್ಡ್ ಆಫ್ ದ ಇಯರ್. ಸರಿಯಾದ ಉತ್ತರ ಆಪ್ಷನ್ ಸಿ ಬ್ರಾಟ್. ಸರ್ಕಾರಿ ಇ ಮಾರುಕಟ್ಟೆ GEM ಪೋರ್ಟಲ್ನಲ್ಲಿ ಎಷ್ಟು ಬೀಜ ವರ್ಗಗಳನ್ನು ಪರಿಚಯಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ 170 ಬೀಜ ವರ್ಗಗಳನ್ನು ಪರಿಚಯಿಸಲಾಗಿದೆ. ಏಷ್ಯಾವನ್ನು ಬಲಪಡಿಸುವಲ್ಲಿ ಬುದ್ಧ ಧರ್ಮದ ಪಾತ್ರ ಎಂಬ ವಿಷಯದ ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. 2024ರಲ್ಲಿ ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ WIPO ಇದೆಯಲ್ಲ, ಜಾಗತಿಕ ನಾವೀನ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಭಾರತದ ಶ್ರೇಯಾಂಕ ಏನು ಕೇಳ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ 39ನೇ ಸ್ಥಾನ. ಖುರ್ಜಾ ಸೂಪರ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಭಾರತದ ಯಾವ ರಾಜ್ಯದಲ್ಲಿ ಇದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. ಇದೊಂದು ಥರ್ಮಲ್ ಪವರ್ ಪ್ರಾಜೆಕ್ಟ್ ಆಗಿದೆ, ಹೆಸರು ಖುರ್ಜಾ ಸೂಪರ್ ಅಂತ. ಮಹಿಳೆಯರಿಗೆ ಉಚಿತ ಗ್ಯಾಸ್ ಸಿಲಿಂಡರ್ಗಳನ್ನು ಒದಗಿಸಲು ದೀಪಂ 2 ಎನ್ನುವಂಥ ಯೋಜನೆ ಭಾರತದ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು? ದೀಪಂ 2. ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ್. ಭಾರತ ಸರ್ಕಾರವು ಪ್ರಾರಂಭಿಸುವ ನಮೋ ಡ್ರೋನ್ ದೀದಿ ಯೋಜನೆಯ ಪ್ರಾಥಮಿಕ ಉದ್ದೇಶ ಏನು? ನಮೋ ಡ್ರೋನ್ ದೀದಿ, ಇದರ ಪ್ರೈಮರಿ ಇಂಟೆನ್ಷನ್, ಉದ್ದೇಶ ಏನು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಬಿ ಮಹಿಳೆಯರ ಸಬಲೀಕರಣ. ಭಾರತದ ನವೀಕರಿಸಿದ ರಾಷ್ಟ್ರೀಯ ಜೀವ ವೈವಿಧ್ಯತೆ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲಂಬಿಯಾ. ಇತ್ತೀಚೆಗೆ ಸಲ್ಲಿಸಿದ ಲೆಟರ್ ಆಫ್ ಇಂಡೆಂಟ್ ಪ್ರಕಾರ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ IOA ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಭಾರತದಲ್ಲಿ ಒಲಿಂಪಿಕ್ ಅನ್ನು ಈ ಸಂಸ್ಥೆಯನ್ನು ಒಲಿಂಪಿಕ್ ಅನ್ನು ಯಾವ ವರ್ಷದಲ್ಲಿ ಆಯೋಜಿಸಲು ಉದ್ದೇಶಿಸಿದೆ? ಸರಿ ಉತ್ತರ ಆಪ್ಷನ್ ಬಿ 2036. ಹ್ವಾಸಾಂಗ್ 19 ಎಂದು ಕರೆಯಲ್ಪಡುವ ಹೊಸ ಖಂಡಾಂತರ ಕ್ಷಿಪಣಿ ಯಾವ ದೇಶ ಇತ್ತೀಚೆಗೆ ಪರೀಕ್ಷಿಸಿದೆ? ಸರಿಯಾದ ಉತ್ತರ 78ನೇ ಪ್ರಶ್ನೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಕೊರಿಯಾ. ಯುದ್ಧ ಮತ್ತು ಸಶಸ್ತ್ರ ಸಂಘರ್ಷದಲ್ಲಿ ಪರಿಸರದ ಶೋಷಣೆಯನ್ನು ತಡೆಗಟ್ಟುವ ಅಂತಾರಾಷ್ಟ್ರೀಯ ದಿನ ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ ನವೆಂಬರ್ 6. ಯಾವ ಭಾರತೀಯ ತೈಲ ಮತ್ತು ಅನಿಲ ಕಂಪನಿಯು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ UNEPಗೆ ತೈಲ ಮತ್ತು ಅನಿಲ ಮಿಥೇನ್ ಪಾಲುಗಾರಿಕೆಗೆ 2ಗೆ ಸೇರ್ಪಡೆಗೊಂಡ ಮೊದಲ ಕಂಪನಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಕೈರ್ನ್.
ಬಾಂಧವಗಡ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಲುಷಿತ ಕೋಡೋ ರಾಗಿ ಸೇವಿಸಿದ 10 ಆನೆಗಳು ಭಾರತದ ಯಾವ ರಾಜ್ಯದಲ್ಲಿ ಸಾವನ್ನಪ್ಪಿವೆ? ಬಾಂಧವಗಡ ಹುಲಿ ಸಂರಕ್ಷಿತ ಟೈಗರ್ ರಿಸರ್ವ್ನಲ್ಲಿ ಕೋಡೋ ರಾಗಿಯನ್ನು ಸೇವಿಸಿ 10 ಆನೆಗಳು ಮೃತಪಡ್ತವೆ. ಯಾವ ರಾಜ್ಯದಲ್ಲಿ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಧ್ಯಪ್ರದೇಶ್. ಇತರ ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶದ ವಿಷಯದಲ್ಲಿ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಯಾಂಕ ಏನು? ಸರಿಯಾದ ಉತ್ತರ ಆಪ್ಷನ್ ಡಿ, 83ನೇ ಸ್ಥಾನ ರ್ಯಾಂಕ್. ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸನ್ನದ್ಧತೆ ಸೂಚ್ಯಂಕ 2023ರಲ್ಲಿ ಭಾರತದ ಶ್ರೇಯಾಂಕ ಏನು? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ 72ನೇ ಸ್ಥಾನದಲ್ಲಿದೆ. 2024ರಿಂದ 26ಕ್ಕಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ISA ಇದರ ಅಧ್ಯಕ್ಷರಾಗಿ ಯಾವ ದೇಶವನ್ನು ಮರು ಆಯ್ಕೆ ಮಾಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ. ಯಾವ ಭಾರತೀಯ ಕಂಪನಿಯು ತನ್ನ 50ನೇ ಸಂಸ್ಥಾಪನಾ ದಿನವನ್ನು ಗೋಲ್ಡನ್ ಜುಬ್ಲಿ ಲೋಗೋ ಮತ್ತು ಮಾಸ್ಕಟ್ ಅಂಗಾರ ಬಿಡುಗಡೆಯೊಂದಿಗೆ ನೆನಪಿಸಿಕೊಂಡಿದೆ? ಸರಿಯಾದ ಉತ್ತರ 85ಕ್ಕೆ ಆಪ್ಷನ್ ಡಿ, ಕೋಲ್ ಇಂಡಿಯಾ ಲಿಮಿಟೆಡ್. ಯಾವ ಭಾರತೀಯ ರಾಜ್ಯವು ರಾಜ್ಯ ಸರ್ಕಾರಿ ಸೇವೆಯಲ್ಲಿ ಮಹಿಳೆಯರಿಗೆ 35% ಉದ್ಯೋಗವನ್ನು ಮೀಸಲಿಟ್ಟಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಧ್ಯಪ್ರದೇಶ್. ವಿಜಿಲೆನ್ಸ್ ಅವೇರ್ನೆಸ್ ವೀಕ್ 2024 ಅನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಕ್ಟೋಬರ್ 28ರಿಂದ ನವೆಂಬರ್ 3ರವರೆಗೆ. ಎಯು ಒಂದು ಕೆಲಸವನ್ನು 9 ದಿನಗಳಲ್ಲಿ, ಬಿಯು ಅದೇ ಕೆಲಸವನ್ನು 3 ದಿನದಲ್ಲಿ ಮಾಡಿದ್ರೆ ಇಬ್ಬರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸುವರು? ಸರಿಯಾದ ಉತ್ತರ ಆಪ್ಷನ್ ಸಿ, 8ನೇ 7 ದಿನದಲ್ಲಿ ಮುಗಿಸ್ತಾರೆ. ಆ್ಯಕ್ಚುಲಿ ಸ್ನೇಹಿತರೆ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಎಲ್ಲ ಚಾಪ್ಟರ್ಗಳ ಆನ್ಬೋರ್ಡ್ ಟೀಚಿಂಗ್ ಇದೆ. ಇದರ ಸಂಪೂರ್ಣ ಸದುಪಯೋಗ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋದ ಎಲ್ಲ ಎಕ್ಸಾಂಪಲ್ಗಳು ಕೂಡ ಅಲ್ಲಿ ಸಾಲ್ವ್ ಮಾಡಲಾಗಿದೆ. ಈ ಮಾದರಿ ಎಲ್ಲ ಪ್ರಶ್ನೆಗಳು, ಎಲ್ಲ ರೀತಿಯ ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿ ಎಲ್ಲ ಚಾಪ್ಟರ್ಗಳನ್ನು ಪ್ರಮುಖ ಪ್ರಶ್ನೆಗಳೊಂದಿಗೆ ಸಾಲ್ವ್ ಮಾಡಲಾಗಿದೆ ಮತ್ತು ಈಸಿಯಾಗಿರುವಂಥ ಟೆಕ್ನಿಕ್ಗಳು, ಈಸಿಯಾಗಿರುವಂತಹ ಟಿಪ್ಸ್ಗಳನ್ನು ಕೂಡ ನೀಡಲಾಗಿದೆ. ಈ ಒಂದು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನ ಸದುಪಯೋಗ ಮಾಡಿಕೊಳ್ಳಿ. 89ನೇ ಪ್ರಶ್ನೆ, ಒಂದು ರೈಲು 15 ಸೆಕೆಂಡ್ಗಳಲ್ಲಿ ಒಂದು ಸಿಗ್ನಲ್ ಕಂಬವನ್ನು ಮತ್ತು 100 ಮೀಟರ್ ಉದ್ದದ ಪ್ಲಾಟ್ಫಾರ್ಮನ್ನು 25 ಸೆಕೆಂಡಲ್ಲಿ ದಾಟಿದರೆ ರೈಲಿನ ಉದ್ದ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 150 ಮೀಟರ್. ಸ್ನೇಹಿತರೆ, ಇಲ್ಲಿ ಮೆಂಟಲ್ ಎಬಿಲಿಟಿ ಲೆಕ್ಕಗಳನ್ನು ಬಿಡಿಸಿಲ್ಲ, ಬದಲಾಗಿ ಉತ್ತರ ಮಾತ್ರ ಹೇಳಲಾಗಿದೆ. ದಯಮಾಡಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸನ್ನು ನೋಡಿ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಮತ್ತು ನಿಮಗಲ್ಲಿ ಟಿಪ್ಸ್ ಕೂಡ ಸಿಗುತ್ತೆ. ಒಂದು ರೈಲು ಪ್ರತಿ ಗಂಟೆಗೆ 92.4 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 10 ನಿಮಿಷದಲ್ಲಿ ಎಷ್ಟು ದೂರ ಚಲಿಸುತ್ತೆ? ಸರಿಯಾದ ಉತ್ತರ ಆಪ್ಷನ್ ಬಿ, 15,400 ಮೀಟರ್ ಚಲಿಸುತ್ತೆ. ಒಂದು ಮೊತ್ತವು 5 ವರ್ಷದಲ್ಲಿ ಎಷ್ಟು % ಬಡ್ಡಿ ದರದಲ್ಲಿ ತ್ರಿಬಲ್ ಆಗುತ್ತೆ ಅಂತ? ಸರಿಯಾದ ಉತ್ತರ ಆಪ್ಷನ್ ಬಿ, 40% ಬಡ್ಡಿ ದರದಲ್ಲಿ. ಎಂಟು ತಿಂಗಳುಗಳಿಗೆ ಸಾಲವಾಗಿ 16% ದರದಲ್ಲಿ ರು 1280ಕ್ಕೆ ಸರಳ ಬಡ್ಡಿಯನ್ನು ನೀಡುವ ಅಸಲು ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ, 12,000. x² + 4y² = 4xy ಆದರೆ x/y ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 2:1. ಒಂದು ಊರಿನಲ್ಲಿ ಕೋಳಿ ಮತ್ತು ಕುರಿಗಳಿವೆ. ಒಟ್ಟು ತಲೆಗಳ ಮೊತ್ತ 400 ಮತ್ತು ಕಾಲುಗಳ ಮೊತ್ತ 1164 ಆದರೆ ಊರಿನಲ್ಲಿದ್ದ ಕುರಿಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 182. ಒಂದು ಸಂಖ್ಯೆಯನ್ನು 248ರಿಂದ ಭಾಗಿಸಿದಾಗ 131 ಶೇಷ ದೊರೆಯುತ್ತೆ. ಅದೇ ಸಂಖ್ಯೆಯನ್ನು 31ರಿಂದ ಭಾಗಿಸಿದರೆ ದೊರೆಯುವ ಶೇಷ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಎ, 7. ಇವತ್ತು ಸೋಮವಾರ, ಇನ್ನು 61 ದಿನಗಳ ನಂತರ ಬರುವ ದಿನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಶನಿವಾರ. ಸ್ನೇಹಿತರೆ, ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನಲ್ಲಿ ಪ್ರತಿಯೊಂದು ಚಾಪ್ಟರ್ಗಳನ್ನು ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೆಗಳನ್ನು ಇಟ್ಕೊಂಡು
ಸಾಲ್ವ್ ಮಾಡಲಾಗಿದೆ ಕ್ವಶನ್ಗಳನ್ನು ಮತ್ತು ಟಿಪ್ಸ್ಗಳನ್ನು ಕೂಡ ಟೆಕ್ನಿಕ್ಸ್ಗಳನ್ನು ಕೂಡ ಹೇಳಲಾಗಿದೆ. ಕಂಪ್ಲೀಟ್ ಆಗಿ 33 ಚಾಪ್ಟರ್ ಇರುವಂತಹ ಈ ಒಂದು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಇದು ಆನ್ಬೋರ್ಡ್ ಟೀಚಿಂಗ್ ಆಗಿದ್ದು ಇದರ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗೆ ನೀಡಿರುವ ಸಮಯದ ಕನ್ನಡಿ ಪ್ರತಿಬಿಂಬ ಕಂಡುಹಿಡಿಯಿರಿ. 11 ಗಂಟೆ 52 ನಿಮಿಷಕ್ಕೆ ಇದು ಮಿರರಲ್ಲಿ ಎಷ್ಟು ಟೈಮ್ ಆಗಿರುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ 12 ಗಂಟೆ 8 ನಿಮಿಷ ಆಗಿರುತ್ತೆ. ಡ್ಯಾಶ್ IP ವಿಳಾಸಗಳು ನೆಟ್ವರ್ಕ್ಗಾಗಿ 8 ಬಿಟ್ಗಳು ಮತ್ತು ಹೋಸ್ಟ್ಗಾಗಿ 24 ಬಿಟ್ಗಳನ್ನು ಬಳಸ್ತವೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಲಾಸ್ ಎ. ISOSI ಮಾದರಿಯಲ್ಲಿ ಕೆಳಗಿನ ಯಾವ ಲೇಯರ್ ಡೈಲಾಗ್ ಕಂಟ್ರೋಲ್ ಮತ್ತು ಸಿಂಕ್ರೊನೈಸೇಷನ್ ಕೆಲಸವನ್ನು ಮಾಡುತ್ತೆ? ಸರಿಯಾದ ಉತ್ತರ ಆಪ್ಷನ್ ಸಿ ನೆಷನ್ ಲೇಯರ್. ಎಡ್ವಾಕ್ ಇದರ ವಿಸ್ತೃತ ರೂಪವೇನು? ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆಕ್ಟ್ರಾನಿಕ್ ಡ್ಯೂಪ್ಲೆಕ್ಸ್ ವೊಲಾಟೈಲ್ ಅರ್ಥಮೆಟಿಕ್ ಕಂಪ್ಯೂಟರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, PDO ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ಲೇಲಿಸ್ಟ್ಗಳನ್ನು ಹೇಳ್ತೀನಿ. ಇದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ. ಇದರ ಸದುಪಯೋಗ ಮಾಡಿಕೊಳ್ಳಿ. ಮೊದಲಿಗೆ ಕನ್ನಡ ವ್ಯಾಕರಣ ಮಾಲಿಕೆ, ಕನ್ನಡದ ವ್ಯಾಕರಣದ ವರ್ಣಮಾಲೆಯಿಂದ ಅಲಂಕಾರದವರೆಗಿನ ಎಲ್ಲ ಪಾಠಗಳು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಇದರ ಸದುಪಯೋಗ ಮಾಡಿಕೊಳ್ಳಿ. ಇನ್ನು 2023 ಮತ್ತು 24ನೇ ವರ್ಷದ ಪ್ರತಿ ತಿಂಗಳುವಾರು ಕರೆಂಟ್ ಅಫೇರ್ಸನ್ನು ತಿಂಗಳುವಾರು ವಿವರಣೆಯೊಂದಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಈ ಪ್ಲೇಲಿಸ್ಟನ್ನು ಸದುಪಯೋಗ ಮಾಡಿಕೊಳ್ಳಿ. ಹಾಗೆಯೇ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್, ಮೆಂಟಲ್ ಎಬಿಲಿಟಿಯ ಎಲ್ಲ ಚಾಪ್ಟರ್ಗಳನ್ನು ಆನ್ಬೋರ್ಡ್ ಟೀಚಿಂಗ್ ಮಾಡಲಾಗಿದೆ. ಪ್ರಮುಖ ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ. ಟೆಕ್ನಿಕ್ಸ್ ಮತ್ತು ಟಿಪ್ಸ್ಗಳನ್ನು ಕೂಡ ಕೊಡಲಾಗಿದೆ. ಈ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.